ಮನುಷ್ಯನಿಗೆ ಸ್ನೇಹ ಎಷ್ಟು ಮುಖ್ಯ ಅನ್ನೋದು ಈ ಗೀತೆ ಅರ್ಥ ಬಂಧುಗಳೇ. ಯಾರು ಹೆಗಲು ಕೊಡ್ತಾರೋ, ಯಾರು ಸ್ನಾನ ಮಾಡ್ತಾರೋ, ಯಾರು ಗಡಿಗೆ ಹೊಡಿಸ್ತಾರೋ, ಯಾರು ಕಣ್ಣೀರು ಹಾಕ್ತಾರೋ, ಯಾರು ಸಂತೋಷ ಪಡ್ತಾರೋ. ಸಾವಿಗೆ ಸಂತೋಷ ಪಡೋರು ಇದ್ದಾರೆ. ಕೆಲವು ಸಾವಾದ ಕೆಲವು ಸಂತೋಷ ಆಗ್ತದ್ರಿ ಕೆಟ್ಟ ಮನ್ಸುಗಳಿಗೆ. ಕೆಲವ್ರಿಗೆ ದುಃಖ ಆಗ್ತದೆ. ಜಗಳ ಆಡ್ಕೊಂಡಿದ್ದೋ ಆದ್ರೂ ಅವ್ನು ಇರ್ಬೇಕಾಯ್ತು ಅಂತಾರೆ ಬಹಳ ಜನ. ಆದ್ರೆ ಕೆಲವರು ಒಳಗೆ ಸಂತೋಷ ಪಡೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ವಿಕೃತ ಮನಸ್ಸು ಅಂತ ಕರೀತಾರೆ. ಒಂದು ಮನೆ ದುಃಖ ನೋಡಿ, ಒಬ್ಬ ವ್ಯಕ್ತಿ ಸಾವು ನೋಡಿ ಸಂಭ್ರಮಿಸಬಾರ್ದಂತೆ. ಏನೋ ಅವ್ರು ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಆಯ್ತು ಬಿಡಪ್ಪ, ನಾವೆಲ್ಲ ಮಾತಾಡಬಾರ್ದು ಅಂತ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ. ಅದಕ್ಕೆ ಇವತ್ತು ವಿಕೃತ ರೂಪ ಹೋಗಿ ಸುಕೃತವಾದಂಥ ಸ್ವರ್ಗ ನಮ್ಮ ಮುರಳೀಧರಣ್ಣಂದು. ಸ್ನೇಹ ಇವತ್ತು ಅವರು ಸಂಬಂಧಕ್ಕಿಂತ ಅವ್ರ ಸ್ನೇಹಿತರೆಲ್ಲ ಕಣ್ಣೀರು ಹಾಕಿದ್ದಾರೆ ಮುರಳಿ ಅಣ್ಣನಿಗೋಸ್ಕರ. ಗೆಳೆಯ ಇರಬೇಕಿತ್ತು ನಮ್ಮ ಜೊತೆ ಇನ್ನೊಂದಷ್ಟು ದಿವಸ ಅಂತ. ಅದು ಏನು ಮಾಡೋದು, ನಮ್ಮ ಲೆಕ್ಕದಂಗೆ ಆಯಸ್ಸಿಲ್ವಲ್ಲ, ಮರಣದ ನಿರ್ಧಾರ ಗೊತ್ತಾಗ್ತಿಲ್ವಲ್ಲ. ಜನನದ ನಿರ್ಧಾರ ಶುರು ಮಾಡೋರಿಗೆಲ್ಲ ಜನನ ನಿರ್ಧಾರ ಆಗ್ತಾ ಇದೆ. ಅದು ಗರ್ಭಿಣಿ ಹೆಣ್ಮಗಳು ಹೋಯ್ತಿದಂಗೆ ಡೇಟ್ ಕೊಡ್ತಾರೆ. ಇವರು ಒಳ್ಳೆ ಡೇಟ್ ಕೇಳ್ಕೊಂಡು ನಕ್ಷತ್ರ ನೋಡ್ಕೊಂಡು ಆಪ್ರೇಷನ್ ಮಾಡಿಸ್ತವ್ರೆ. ಆಪ್ರೇಷನ್ ಮಾಡಿಸ್ಬಿಟ್ಟು ನನ್ನ ಮಗ ರಾಜಯೋಗದಲ್ಲಿ ಹುಟ್ಟವನೆ ಅಂತ ಹೇಳ್ತಾವ್ರೆ. ಇವನು ರಾಜಯೋಗ ಅಂತ ಇವನಂತಾನೆ ಅದು ಕೋತಿ ಆಡ್ದಂಗೆ ಆಡ್ತಾ ಇದೆ. ಯಾಕೆ ಅಂದರೆ ಹುಟ್ಟಿರೋದು ಆ ರೀತಿ, ಅದು ಅರ್ಧಂಬರ್ಧದಲ್ಲಿ ಎತ್ಕೊಂಬಂದ್ಬಿಟ್ಟಿರೋದು ಅಯೋಂಜಿತತ್ವ. ಸುಮ್ಮನಿರ್ಬೇಕಿತ್ತು. ಸಹಜವಾದ ಹೆರಿಗೆ ಆದಾಗ ಲೆಕ್ಕ ಬತ್ತಿತ್ತೇನೋ ನಕ್ಷತ್ರ ಇಂಥದ್ದು ಅಂತ. ಅದು ಬಿಟ್ಬಿಟ್ಟು ನಾವೇ ಗುರುಗಳು ಕೇಳ್ಕೊಬಿಟ್ಟು ನಾವೇ ಡಾಕ್ಟ್ರಿಗೆ ಟೈಮ್ ಕೊಟ್ಬಿಟ್ಟು 9ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆಪ್ರೇಷನ್ ಮಾಡಿಬಿಡಿ ಸೂಪರ್ ಆಗದೆ ಟೈಮ್ ಅಂದ್ಬಿಟ್ಟು ಜಾತಕಕ್ಕೂ ಸಿಗೋದಿಲ್ಲ, ಶಾಸ್ತ್ರಕ್ಕೂ ಸಿಗಂಗಿಲ್ಲ ಅವೆಲ್ಲ. ಆದರೆ ಸಾವು ನಿರ್ಧಾರ ಇಲ್ಲ ನೋಡ್ರಿ. ಅದು ನಿರ್ಧಾರ ಸತ್ತ ಮೇಲೆ ಕೇಳ್ಬೇಕು ಶಾಸ್ತ್ರ. ಮುರಳಣ್ಣ ತಿರ್ಕೊಂಡ್ರು ನೋಡಿ ಸಮಯ ಆಗಿತ್ತು ಅಂತ. ಅದರಿಂದ ಇದು ನಿರ್ಧಾರ ಮಾಡಲಾಗದ ಸಮಯ, ಇದು ಮೃತ್ಯು. ಅದು ಐಶ್ವನೊಳಗೂ ಸಾವು ಬರ್ತದೆ. ತುರ್ತು ಚಿಕಿತ್ಸಾ ಘಟಕ, 2 ವೈದ್ಯರು, 4 ಜನ ನರ್ಸು ದಾದಿಯರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರು. ಹೋಗೋ ಸಮಯ ಬಂದ್ರು ಒಳಗೆ ಸಾಯ್ಬೇಕು. ಇಲ್ಲ ಅವರೇನು ಸೇಫ್ಟಿ ಅನ್ನಂಗಿಲ್ಲ. ಅದಕ್ಕೆ ಇಲ್ಲಿ ಯಾವ ಸ್ಥಳ ರಕ್ಷಣೆ ಗೊತ್ತಿಲ್ಲ ನಮಗೆ. ಹಾಸ್ಪಿಟ್ಲ್ ಪಕ್ಕದಲ್ಲಿದ್ದರೂ ಕೂಡ ಅಲ್ಲಿಗೋಗೊತ್ತು ಪ್ರಾಣ ಬಿಡ್ಬೋದು. ನಮ್ಮ ಚಾಮುಂಡೇಶ್ವರಿ ಹಾಸ್ಪಿಟ್ಲ್ ಅಂತಿದೆ, ನಮ್ಮ ಬೂದ್ನೂರವ್ರೊಬ್ರು ಡಾಕ್ಟ್ರು, ಯುವಕ ಹಾಸ್ಪಿಟ್ಲ್ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅವರು. ಡಾಕ್ಟ್ರ್ ಅವರು. ನಾವಂತೀವಿ ಹತ್ರದಲ್ಲಿ ಆಸ್ಪತ್ರೆ ಇದ್ರೆ ಬದಿ ಕಚ್ಚಿದ್ರೇನೋ ಅಂತ ಮಾತ್ರ. ಹಾಸ್ಪಿಟ್ಲ್ ಒಳಗೆ ಸತ್ತೋದ್ರಲ್ಲ ಅವ್ರಿಗೆ ಏನು ಮಾಡುವ ಇವಾಗ ನಾವು. ಅದಕ್ಕೆ ಇದು ತಾಯಿ ಗರ್ಭದಲ್ಲಿ ನಿಶ್ಚಯವಾದದ್ದು ಮರಣ ಅಂತ ಎಕ್ಸ್ಪೈರಿ ಡೇಟ್ ಇಟ್ಕೊಂಡೇ ಬಂದಿರೋದು ನಾವೆಲ್ಲ. ಅದು ಮುಗಿದಾಗ ಹೋಗ್ತೀವಿ. ಹಾಗೆ ಇವತ್ತು ಮುರಳಿ ಅಣ್ಣ ನಮ್ಮ ಮಳೂರ್ಪಟ್ಟ ಗ್ರಾಮದ ವಾಸಿ, PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿ, ಜನಾನುರಾಗಿಯಾಗಿ ಎಲ್ಲರ ಮನಗೆದ್ದಿದ್ದಂಥ ನಮ್ಮ ಪುಡ್ಸ್ವಾಮಯ್ಯನವರು ಅವ್ರದ್ದು ಫೋಟೋ ಹಾಕಿದ್ದಾರೆ. ಅವರ ಮಗ ಮುರಳಿ ಅಣ್ಣ ಇವತ್ತು ತಂದೆ ಮಕ್ಕಳಿಬ್ಬರನ್ನ ಒಟ್ಟಿಗೆ ನಮಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯೊಂದಿಗೆ ಬೀಳುಕೊಡುವಂಥ ಒಂದು ಸಂದರ್ಭ ಅಷ್ಟೇ ಆಗಿದೆ. ಸದ್ಗತಿ ಕೋರೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಶ್ವರನ ಬೆಟ್ಟದಲ್ಲೂ ಕೂಡ ರಥವನ್ನು ಎಳಿತಕ್ಕಂತಹದ್ದು ಕೂಡ ಇವರೇ ಕೈಯಾರ ಮಾಡಿರ್ತಕ್ಕಂತಹದ್ದು. ನಮ್ಮ ತೆಂಕಳ್ಳಿ ಕ್ಷೇತ್ರ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಆ ರಥಗಳೆಲ್ಲವೂ ಕೂಡ ಮೆರಿತಾ ಇದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಸ್ವಾಮಿ ಆಚಾರ್ಯವರು ಅಂತ ಚಪ್ಪಾಳೆ ಹೊಡಿಬೇಕು ನೋಡಿ. ಯಾಕಂದ್ರೆ ಇವತ್ತು ಮಹಾನುಭಾವರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸ ಶಾಶ್ವತವಾಗಿ ಮಾಡ್ತಕ್ಕಂಥದ್ದು ನೋಡಿ. ಇವತ್ತು ನಮ್ಮ ತೆಂಕಳ್ಳಿಯಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಸ್ವಾಮಿ ಒಳಗಡೆ ಕೂತಿರೋದಕ್ಕೂ ಆ ರಥ ಬರೋದಕ್ಕೂ ಕೂಡ ಸ್ವಾಮಿನೇ ಎದ್ದು ಬರೋ ರೀತಿ ಮಾಡಿರಂತೆ ನಮ್ಮ ಸ್ವಾಮಿ ಆಚಾರ್ಯವರು ಆ ರಥವನ್ನು ತಯಾರಿಸಿದ್ರು ನೋಡಿ. ಇವತ್ತು ಅವರಿಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ಒಂದು ದಾನ ಧರ್ಮಗಳು, ಒಂದು ಪುಣ್ಯ ಕೆಲಸಗಳು ಆ ವ್ಯಕ್ತಿ ಇಲ್ಲದಿದ್ರೂ ಕೂಡ ಇವತ್ತು ಅವ್ರನ್ನ ನೆನೆಸ್ಕೋತಿದ್ದೀವಿ. ಕಾರಣ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಗುಣ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ಸಾರ್ಥಕಮಯವಾಗಿರ್ತಕ್ಕಂಥ ಜೀವನ ಅಂತ ಹೇಳ್ತಾರೆ. ಬಸವಣ್ಣವರು ಹೇಳೋದು ಅದಕ್ಕೆ ನೋಡಿ. ನಾದ ಪ್ರಿಯನೆಂಬರು ಶಿವನ ನಾದ ಪ್ರಿಯನೆಲ್ಲವಯ್ಯ, ವೇದ ಪ್ರಿಯನೆಂಬರು ಶಿವನ ವೇದ ಪ್ರಿಯನೆಲ್ಲವಯ್ಯ. ನಾದವ ನುಡಿಸಿದ ರಾವಣಿಗೆ ಆರಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಒಲಿಸೋದಕ್ಕೆ 100 ಮಾರ್ಗಗಳಿದ್ರೂ ಕೂಡ ಭಕ್ತಿ ಒಂದೇ ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಅಂತ ಭಕ್ತಿಯಿಂದ ಸುಲಭವಾದ ಮಾರ್ಗವನ್ನು ಒಲಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಸ್ವಾಮಿ ಆಚಾರ್ಯವರು ಅಂತ ಹೇಳ್ಬೋದು. ಅಕಾಲ ಮರಣಕ್ಕೆ ತುತ್ತಾಗಿರ್ತಕ್ಕಂಥ ಇವರು ಸುಮಾರು 80-85 ವರ್ಷಗಳ ಕಾಲ ಜೀವನವನ್ನು ಸವೆಸಿ
ಅನೇಕ ದೇವಸ್ಥಾನಗಳಲ್ಲಿ ಇವರ ಸೇವೆಯನ್ನು, ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ ಅಂತ ಹೇಳ್ಬೋದು. ಊರಿನಲ್ಲಿ ಹಿರಿಯರಾಗಿ ಬಾಳಿ ಬದುಕಿದಂಥ ಇವರು ಇವತ್ತೆಲ್ಲಾರನ್ನೂ ಕೂಡ ಬಿಟ್ಟು ದುಃಖವನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ಬಾಳಿ ಬದುಕಬೇಕಾಗಿರ್ತಕ್ಕಂಥ ಈ ವ್ಯಕ್ತಿ ಇನ್ನು ಸ್ವಲ್ಪ ದಿನ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಅನೇಕ ದೇವಸ್ಥಾನಗಳಲ್ಲಿ ರಥವನ್ನ, ಆ ಭಗವಂತನ ಕಣ್ತುಂಬಿಕೊಳ್ಳುವಂತ ದಿವ್ಯ ದರ್ಶನವನ್ನ ಮಾಡ್ತಕ್ಕಂಥವ್ರು ನೋಡಿ ಈ ಪುಣ್ಯಾತ್ಮರು. ಈ ವ್ಯಕ್ತಿಗಳಿಲ್ಲ ಇವತ್ತು, ಆದ್ರೆ ಇನ್ಯಾರು ಕೂಡ ಆ ರೀತಿಯಾಗಿ ಮಾಡೋಕ್ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಅಂಥ ವೈಭೋಗವಾಗಿರ್ತಕ್ಕಂಥ ತಮ್ಮ ಕೆಲಸವನ್ನೇ ಕಾಯಕವೇ ಕೈಲಾಸವೆಂಬುದಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು, ಭಗವಂತನಲ್ಲಿ ಮುಡುಪಾಗಿಟ್ಟು ಇವತ್ತು ಭಗವಂತನ ಪಾದವನ್ನು ಸೇರಿದ್ದಾರೆ. ಭಗವಂತ ಅವರಿಗೆ ಮೋಕ್ಷವನ್ನ, ಸದ್ಗತಿಯನ್ನ, ಮುಕ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೋಬೇಕೇ ಹೊರತು ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರನ್ನ ಕರ್ಕೊಬರಕ್ಕಾಗಲ್ಲ. ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರ ಮುಖ ನೋಡಕ್ಕಾಗಲ್ಲ, ಅವ್ರು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಕ್ಕಾಗಲ್ಲ. ನೋಡಿ, ಇಷ್ಟೇ ಮನುಷ್ಯ, ಹುಟ್ಟಿದ ಮನುಷ್ಯ ಸಾಯಲೇಬೇಕು ಎಂಬತಕ್ಕಂಥ ವಿಧಿ ನಿಯಮದಂತೆ ಪ್ರತಿಯೊಬ್ಬರ ಬೆನ್ನಿಂಬಾಗದಲ್ಲೂ ಮರಣವೆಂಬತಕ್ಕಂಥ ದಿನಾಂಕವನ್ನ ಹುಟ್ಟುವಾಗಲೇ ಬ್ರಹ್ಮ ಬರೆದು ಕಳಿಸಿರ್ತಾನೆ. ಮನುಷ್ಯ ಎಲ್ಲೇ ಇರಲಿ, ಅವನು ಎಷ್ಟೇ ಕೋಟಿಯಲ್ಲಿ ವೈಭೋಗವಾಗಿ ಬದುಕಿರಲಿ, ಸತ್ತಾಗ ಭಗವಂತ ಕೈ ಬೀಸಿ ಕರೆದಾಗ ಎಲ್ಲೇ ಇದ್ರೂ ಕೂಡ ಹೋಗ್ತಾ ಇರಬೇಕು. ನೋಡಿ, ಇಷ್ಟೇ ಮನುಷ್ಯನ ಜೀವನ. ಇರುವ ತನಕ ನಾನು, ನನ್ನದಿ, ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲರೂ ಕೂಡ ಇರುವ ತನಕ. ಸತ್ತ ಮೇಲೆ ಯಾರು ಕೂಡ ಜೊತೆಲಿ ಹೋಗಕ್ಕಾಗಲ್ಲ. ಇವತ್ತು ಅವ್ರು ಒಬ್ಬರೇ ಹೋಗಿರೋದು, ಏನಾರು ಕೊಟ್ಟು ಕಳ್ಸಕ್ಕಾಯ್ತಾ ಅಥವಾ ಜೊತೆಲಿ ಯಾರು ಹೋಗಕ್ಕಾಯ್ತಾ? ಇಲ್ಲ. ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ಅವರಿಲ್ಲದಿದ್ದರೂ ಕೂಡ ಎಲ್ಲರ ಮನಸ್ಸಲ್ಲೇ ತುಂಬಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ಜೀವನ, ಒಂದು ಸಾರ್ಥಕಮಯವಾಗಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ಎಲ್ಲರ ಮನಸ್ಸಲ್ಲೂ ಕೂಡ ನೆನಪಿಸಿಕೊಳ್ಳುವಂತ ಒಂದು ಸಾರ್ಥಕಮಯವಾಗಿರ್ತಕ್ಕಂಥ ಜೀವನವನ್ನು ಸವಿಸಿ ಹೋಗಿರ್ತಕ್ಕಂಥವರು ನಮ್ಮ ಸ್ವಾಮಿ ಆಚಾರ್ಯರವರು ಅಂತ ಹೇಳ್ಬೋದು. ಅವ್ರಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ. ಇನ್ಯಾವುದು ನಮ್ಮದಲ್ಲ, ಪರಮಾತ್ಮನ ಭಕ್ತಿ ಒಂದು ನಮ್ಮದು ಅಂತ ಜಾನಪದ ಸಾಹಿತಿಗಳು, ತಿಳಿದಂತ ಜ್ಞಾನಿಗಳು ಈ ಗೀತೆಯಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ. ತಿಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ ಗೋವಿಂದ, ನೆರೆಗೆ ದೊಡ್ಡವರ ಪಾದಕ್ಕೆ ಗೋವಿಂದ ಗೋವಿಂದ. ಆನಮಲೆ, ಜೇನುಮಲೆ, ಗುಂಜಮಲೆ, ಗುರುಗುಂಜಮಲೆ, 77 ಮಲೆ ಒಳಗೆ ದಪ್ಪನ ನಾಟ್ಯ ಆಡುವಂತ ನಮ್ಮಪ್ಪ ಜಮುತ್ತಮಲೆ ಮಾದಪ್ಪನ ಪಾದಕ್ಕೊಂದು ಸಾರಿ ಉಗೆ ಉಗೆ ಮಾತ್ಮಲಯ್ಯ ಉಗೆ, ಬಸವೇಶ್ವರ ಪಾದಕ್ಕೆ ಉಗೆ, ಗುರುಮಲ್ಲೇಶ್ವರ ಪಾದಕ್ಕೆ ಉಗೆ, ಗುರುಕಂಬಳೀಶ್ವರ ಪಾದಕ್ಕೆ ಉಗೆ, ತೆಂಕಳ್ಳಿ ಒಡೆಯ ಶ್ರೀ ಸನೇಶ್ವರ ಸ್ವಾಮಿ ಪಾದಕ್ಕೆ ಉಗೆ, ನಂಜುಂಡ ಸ್ವಾಮಿಯವರ ಪಾದಕ್ಕೆ ಉಗೆ, ನೆರೆಗೆ ದೊಡ್ಡವರ ಪಾದಕ್ಕೆ, ಉಗೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ಉಗೆ, ಸೋಸ್ಲೇವನ್ನಾದೇವಿ ತಾಯಿ ಪಾದಕ್ಕೆ, ಮಾರಮ್ಮ ತಾಯಿ ಪಾದಕ್ಕೆ, ಗುಂಜ ನರಸಿಂಹ ಸ್ವಾಮಿ ಪಾದಕ್ಕೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಪಾದಕ್ಕೆ, ನಂಜುಂಡೇಶ್ವರ ಸ್ವಾಮಿ ಪಾದಕ್ಕೆ, ಕಾಲಭೈರವೇಶ್ವರ ಸ್ವಾಮಿ ಪಾದಕ್ಕೆ, ಮುಡುಕುತರೆ ಮಲ್ಲಿಕಾರ್ಜುನ ಸ್ವಾಮಿ ಪಾದಕ್ಕೆ, ಮುರುಡೇಶ್ವರ ಸ್ವಾಮಿ ಪಾದಕ್ಕೆ, ಶಿವನಂಕಾರೇಶ್ವರ ಸ್ವಾಮಿ ಪಾದಕ್ಕೆ, ಮಾರಮ್ಮ ತಾಯಿ ಪಾದಕ್ಕೆ, ಕೂಗದೇದವ್ರ ಪಾದಕ್ಕೆ, ಕೂಗ್ದೇದವ್ರ ಪದಕ್ಕೂ ಮತ್ತೆ ಈಗ ತಾನೇ ಎಲ್ಲರೂ ಬಂದು ಸೇರ್ಕತಾರ ಕಣ. ಬತಾರ. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳಾರು ಇದ್ದಿದ್ರು ಕೂಗಕಾರು ಮಡಿಕೋಬಹುದಾಗಿತ್ತು, 1-2-3 ಅವೇ ಅಷ್ಟೇ. ಇನ್ನು ನಮ್ಮಂತ ದೈವಿಕ ಮಿತ್ರ ಮಂಡಳಿಯರು ಗೊತ್ತಿರೋ ಕೂಗಿಲ್ಲ, ಯಾಕೆ ದುಡ್ಡು ಕೊಟ್ಟಿಲ್ಲ ಕೂಗತಾನೆ ಮಾಡುವಂತವ್ರು. ಇನ್ನು ಅಕ್ಕನ ಬಳದ್ರಲ್ಲ ಈಗ ತಾನೇ ಬಂದು ಕೂತ್ಕತ್ತವ್ರೆ. ಇನ್ನು ಕೆಲವ್ರಿಗೆ ಜಾಗವೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಅವ್ರು ಕೂಗಿ ಅಂದ್ರೆ ಅವ್ರು ಇಂತಹ ಸಂದರ್ಭದ ಬಾಯಿ ಬಿಡಲ್ಲ. ಅದೇ ಬೇರೆಯವ್ರ ಮನ ಸುದ್ದಿ ಎತ್ಕೊಂಡ್ರೆ 4 ದಿನ ಆದ್ರೂ ಮುಗಿಯಲ್ಲ. 4 ದಿನ 15 ದಿನ ಆದ್ರೂ ಮುಗಿಯಲ್ಲ. 15 ದಿವಸ ಆದ್ರೂ ಆಯ್ತು. ನಾಚಿಕೆ ಊರಿಂದ ಆಚೆಗೆ. ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬಿಡ್ತಾ ಎಲ್ಲರೂ ಕೂಗ್ಬಿಡ್ತೀರ ತಾನೆ? ಹೂವನ್ರಪ್ಪ ಕೂಗ್ತಾರ ಕೂಗುದಂತ ಭಾಷೆದಾರ ನೋಡ. ಭಗವಂತ ಅವರಿಗೆ ಮೋಕ್ಷವನ್ನ, ಸದ್ಗತಿಯನ್ನ, ಮುಕ್ತಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಈ ಮೈಕಾರ ಮಾದಪ್ಪನ ಕಥೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಭಾಗದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳ ಹಿಂದೆ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪುಣ್ಯವಾದಂತಹ ಸ್ಥಳ ಶ್ರೀಶೈಲ ಎಂಬತಕ್ಕಂಥ ಸ್ಥಳ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ನೆಲೆಗೊಂಡಿರುವಂತೆ ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ಮತ್ತೊಂದು ಕಡೆ ಅರ್ಕೇಶ್ವರನಾಗಿ, ಸೋಮೇಶ್ವರನಾಗಿ, ಮರಳೇಶ್ವರನಾಗಿ, ಪಾರ್ವತಿಯಾಗಿ ಅನೇಕ ಶಿವಪಾರ್ವತಿರಿಬ್ಬರು ಕೂಡ ನೆಲೆಸಿರ್ತಕ್ಕಂಥ ಮಹಾಕ್ಷೇತ್ರಗಳು ಅನೇಕ ಇದಾವೆ ನೋಡಿ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾಯಿ ಎಂಬತಕ್ಕಂಥ ಹೆಸರಿನಿಂದ ಶಿವಪಾರ್ವತಿರಿಬ್ಬರು ಕೂಡ ನೆಲೆಗೊಂಡಿರಬೇಕಾದ್ರಿ ಎಲ್ಲಿ ನೋಡಿದ್ರೆಲ್ಲವೂ ಕೂಡ ದೇವಸ್ಥಾನಗಳ ಗುಡಿಗೋಪುರಗಳ ನಿತ್ಯ ಹವನ ಹೋಮಾದಿಗಳಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿ ಇಬ್ಬರು ಗಂಡ ಹೆಂಡರ ವಾಸವಾಗಿದ್ದಾರೆ. ಗಂಡನ ಹೆಸರು ಶಿವದಾಸ ಅಂತ ಕರೀತಿದ್ದಾರೆ. ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳ ಹೆಸರು ಉತ್ತರಾಜಮ್ಮ. ಈ ಗಂಡ ಹೆಂಡರಿಬ್ರು ಕೂಡ ಹಗಲು ರಾತ್ರಿ ಭಗವಂತನ ಪೂಜೆ ಪುನಸ್ಕಾರಗಳು ರಥನೇಮಗಳನ್ನು ಮಾಡ್ತಾ ಕಾಲವನ್ನು ಕಳಿತಿರಬೇಕಾದ್ರಿ
ಭಗವಂತ ಇವರಿಗೆಲ್ಲಾ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇವ್ರಿಗಿರ್ತಕ್ಕಂಥ ಏಕಮಾತ್ರದಕ್ಕೆ ಏನಪ್ಪಾ ಅಂದ್ರೆ ಮದುವೆಯಾಗಿ 14 ಸಂವತ್ಸರಗಳು ಕಳೀತಾ ಇದೆ, ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ ನೋಡಿ. ಬಹುಶಃ ನಾವು ಯಾವುದೇ ಕಥೆಯಲ್ಲಿ ಕೇಳಿದ್ರು ಕೂಡ ಮಕ್ಕಳಿಲ್ಲ ಅನ್ನೋ ಕಥೆನೇ ಪ್ರಥಮದಲ್ಲಿ ಬರ್ತಕ್ಕಂಥದ್ದು. ಬಸವೇಶ್ವರ ಕಥೆ ಕೇಳಿ ಮಕ್ಕಳಿಲ್ಲ, ಸಿದ್ಧಲಿಂಗೇಶ್ವರ ಕಥೆಗೆ ಮಕ್ಕಳಿಲ್ಲ, ಈ ಮಾದೇಶ್ವರ ಕಥೆ ಕೇಳಿ ಮಕ್ಕಳಿಲ್ಲ ಅನ್ನೋ ಕಥೆನೇ ಜಾಸ್ತಿ ಬರ್ತಕ್ಕಂಥದ್ದು ಬಿಡಿ. ಆದ್ರೆ ನಮ್ಮ ಇವತ್ತಿನ ಕಾಲದಲ್ಲಿ ಹಂಗಿಲ್ಲ. ಒಂದೊಂದು ಊರ್ಲಿ ಗೂಡ್ಸ್ ತುಂಬ್ಕೊಬಿಟ್ರೆ 4 ಲಾರಿ 5 ಲಾರಿ ಆಯ್ತವೆ. ಇಲ್ಲೂ ಒಂದು ಟಾಟಾ ಎಸ್ ಐತೆ ಯಾವ ಟಾಟಾ ನಾಕವ ಅಷ್ಟೇ, ಮನಗ್ಬಿಟ್ಟವೆ ಎಲ್ಲವೇ ಅಷ್ಟೇ ಮನುಬಿಟ್ಟವ ಅಷ್ಟೇ ಕಣ. ಪರವಾಗಿಲ್ಲ ಕಣ, ಆಗ್ಲೇ ಒಂದ್ಕಿಂತ ಔಷಧಿ ಹೊಡಿಸ್ಬಿಡ್ತಾವ್ರ. ಸೌಳ್ ನೋಡಿ ಕಾಪಾಡ್ಕೋಬೇಕಲ್ಲಪ್ಪ. ಯಾಕಂದ್ರೆ ಸ್ವಲ್ಪ ಮಧ್ಯ ಒಂದ್ 2 ಕಿಂತ ಔಷಧಿ ಕೊಟ್ಟು ಕಾಪಾಡ್ಕೊಂಡ್ರೆ ಇನ್ನು ಕೂತ್ಕೊಳ್ಳೋದು. ಹೌದು, ಇಲ್ಲೆಲ್ಲ ಎದ್ದೋ ಮನಿ ಬಿಡ್ತಾರ ಅಷ್ಟೇ. ಇರೋರ್ನ ನಾವೆಲ್ಲರೂ ಕೂಡ ಒಂದ್ ಸ್ವಲ್ಪ ಔಷಧಿ ಒಟ್ಟು ಕಾಪಾಡ್ಕೊಳ. ಮಧ್ಯೆ ಕಳ್ಳಪುರಿ ಬಜ್ಜಿ ಕೊಡ್ದ ನಿನ್ನ ಹಿಡ್ಕ ಬಜ್ಜಿ ಚಕ್ಲಿ ಕೂತ್ಕೊ ಎಲ್ಲರೂ ಕೊಡ್ತಾರ ಕಾಯ್ಕೊಂಡ್ರು. ಅಂದ್ರೆ ಭಗವಂತನ ಸಹಕಾರ ನೋಡಿ. ಈಗ ನಿಮ್ಗೆ ಎಲ್ರಿಗೂ ಒಂದ್ಕಿಂತ ಔಷಧಿ ಹೊಡಿಸ್ತಾವ್ರ. ಈ ಸಂದರ್ಭದಲ್ಲಿ ನಮ್ಮ ತೆಂಕಳ್ಳಿ ಹುಡಿಯ ಸನೇಶ್ವರ ಸ್ವಾಮಿಯನ್ನ ಒಂದು ಸಾರಿ ನಾವೆಲ್ಲರೂ ಕೂಡ ಮನದಲ್ಲಿ ನೆನಪಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ಸುಗೊಳಿಸೋಣ. ಸ್ವಾಮಿ ಶನಿದೇವ ಮುರುಗದ ಉಳಿಯ ತಂದೇನು ಕಂದ ಬಂದು ಕಾಪಾಡಿಯ. ಶನಿದೇವನ ಪಾದಕ್ಕೆ ಗೋವಿಂದ ಗೋವಿಂದ, ತೆಂಕಳ್ಳಿ ಹುಡಿಯನ ಪಾದಕ್ಕೆ ಗೋವಿಂದ ಗೋವಿಂದ, ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ. ಸ್ವಾಮಿ ಶನಿದೇವ ತೆಂಕಳ್ಳಿಯ ಉಳಿಯ, ಸ್ವಾಮಿ ಶನಿದೇವ ತೆಂಕಳ್ಳಿಯ ಉಳಿಯ, ತಂದೇನು ಕಂದ ಬಂದು ಕಾಪಾಡಿಯ, ತಂದೇನು ಕಂದ ಬಂದು ಕಾಪಾಡಿಯ. ಸ್ವಾಮಿ ಶನಿದೇವ ಬಾಳಿನ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳೇ, ಶನಿದೇವ ಸ್ವಾಮಿ ಶನಿದೇವ, ಶನಿದೇವ ಸ್ವಾಮಿ ಶನಿದೇವ, ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ, ಚಿಂತೆಯು ಚಿತೆಯಾಗಿ ನನ್ನ ಚಿಂತೆಯು ಚಿತೆಯಾಗಿ ನಾನೊಂದು ಬಂದಿರುವೆ. ಸ್ವಾಮಿ ಶನಿದೇವ ತೆಂಕಳ್ಳಿಯ ಉಳಿಯ, ತಂದೇನು ಕಂದ ಬಂದು ಕಾಪಾಡಿಯ. ಸ್ವಾಮಿ ಶನಿದೇವ
ನೀನು ಸ್ವಾಮಿ ಬರಿಗೈಯ ಭಕ್ತ ನಾನು ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ಕೊಡುಗೈಯ